ಕುಡಿದ ಮತ್ತಿನಲ್ಲಿ ಸ್ನೇಹಿತರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಯಾಗಿ ಹೊಡೆದಾಡಿಕೊಂಡಿದ್ದು, ಈ ಸಂದರ್ಭ ಹಲ್ಲೆಗೊಳಗಾದ ಸ್ನೇಹಿತ ಮೃತಪಟ್ಟ ಘಟನೆ ಕೋಟ ಸಮೀಪ ಕೋಟತಟ್ಟು ಪಡುಕರೆಯಲ್ಲಿ ರವಿವಾರ ರಾತ್ರಿ ನಡೆದಿದೆ. ಸ್ಥಳೀಯ ನಿವಾಸಿ ಖಾಸಗಿ ಬ್ಯಾಂಕ್ ಒಂದರ ಉದ್ಯೋಗಿ ಸಂತೋಷ್ ಪೂಜಾರಿ 31 ವಯಸ್ಸಿನ ಮೃತ ಯುವಕ. ಘಟನೆಗೆ ಸಂಬಂಧಿಸಿ ಆರೋಪಿಗಳಾದ ಪಾರಂಪಳ್ಳಿ ನಿವಾಸಿ ದರ್ಶನ್, ಕೌಶಿಕ್ ಪಾಂಡೇಶ್ವರ್, ಅಂಕಿತ್ ಕೊಟ್ಟತಟ್ಟು ಪಡುಕೆರೆ, ಸುಜನ್ ಕೊಟ್ಟತಪ್ಪು ಪಡುಕೆರೆ ಎಂಬುವವರನ್ನು ಪೊಲೀಸರು ಬಂಧಿಸಿದ್ದಾರೆ. ಘಟನೆಯ ಪ್ರತ್ಯಕ್ಷದರ್ಶಿ ಮೃತ ಯುವಕನ ಸಂಬಂಧಿ ರಜತ್ ನೀಡಿದ ದೂರಿನಂತೆ ಇದೊಂದು ಕೊಲೆ ಕೃತ್ಯ ಎಂಬುದಾಗಿ ಕೋಟ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ಸಂತೋಷ್ ಬಡ ಕುಟುಂಬದವನಾಗಿದ್ದು, ಖಾಸಗಿ ಬ್ಯಾಂಕ್ನ ಬ್ರಹ್ಮಾವರ ಕುಂದಾಪುರ ಶಾಖೆಯಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಉಡುಪಿ ಶಾಖೆಯಲ್ಲಿದ್ದ. ಆತನ ತಂದೆ ಮೀನುಗಾರಿಕೆ ವೃತ್ತಿ ನಡೆಸುತ್ತಿದ್ದರು, ತಾಯಿ ಗೃಹಿಣಿಯಾಗಿದ್ದರು. ಸ್ಥಳೀಯ ಪರಿಸರದಲ್ಲಿ ಸೌಮ್ಯ ಸ್ವಭಾವದ ಯುವಕ ಎನ್ನುವುದಾಗಿ ಗುರುತಿಸಿಕೊಂಡಿದ್ದ. ಪ್ರಕರಣದ ಆರೋಪಿಗಳೆಲ್ಲರೂ 21 ವರ್ಷ ಒಳಗಿನವರಾಗಿದ್ದು, ಅಂಕಿತ್ ಕಾಲೇಜು ವಿದ್ಯಾರ್ಥಿಯಾಗಿದ್ದ. ಸಂತೋಷ್, ದರ್ಶನ್, ಕೌಶಿಕ್ 2-3 ದಿನದ ಹಿಂದೆ ಮತ್ತೊಂದಿಷ್ಟು ಮಂದಿ ಸ್ನೇಹಿತರೊಂದಿಗೆ ಒಟ್ಟಿಗೆ ಮಾಲೆ ಧರಿಸಿ ಶಬರಿಮಲೆ ಯಾತ್ರೆ ಕೂಡ ಪೂರೈಸಿ ಬಂದಿದ್ದರು ಎಂದು ತಿಳಿದುಬಂದಿದೆ. ಘಟನಾ ಸ್ಥಳಕ್ಕೆ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಭೇಟಿ ನೀಡಿ ತನಿಖೆ ನಡೆಸಿದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.